ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಸುಳ್ಳಲ್ಲ, ಮೂರನೇ ಬಾರಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯರು. ಇವತ್ತಿಗೆ ಡೆಡ್ಲೈನ್ ಇತ್ತು, ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಸಂಪೂರ್ಣವಾಗಿ ಮುಚ್ಚಬೇಕು ಅಂತೇಳಿ ಸಿದ್ದರಾಮಯ್ಯವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಡೆಡ್ಲೈನ್ ಮುಗಿದ್ರು, ಗುಂಡಿಗಳಿಗಿಲ್ಲ ಮುಕ್ತಿ. ಬೆಂಗಳೂರಿನ ರಸ್ತೆಯಲ್ಲಿ ಬಾಯಿ ತೆರೆದಂತ ಯಮಗುಂಡಿ, ಪಣತ್ತೂರು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಪರದಾಡ್ತಿದ್ದಾರೆ. ಎಲ್ಲ ರಸ್ತೆ ದಾಟೋದಕ್ಕೆ ಸವಾರರು ಸರ್ಕಸ್ ಮಾಡಬೇಕು, ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಸಿಗೋದು ಗುಂಡಿಗೆಲ್ಲ ಮುಕ್ತಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಪ್ರಶ್ನೆ ಇದ್ದೇಳುತ್ತೆ. ಆದರೆ ಜನ ಇವತ್ತು ರೋಸು ಹೋಗಿದ್ದಾರೆ. ಇವತ್ತು ಗುಂಡಿ ಮುಚ್ಚಬೇಕು, ಗುಂಡಿ ಮುಚ್ತಾರೆ, ಮತ್ತೆ ಗುಂಡಿ ಇನ್ನೊಂದು ರೋಡಲ್ಲಿ ಓಪನ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯವರು ಸಿಟಿ ರೋಡ್ಸ್ ಬಂದಾಗ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಅದು ಎಕ್ಸ್ಟೆಂಡ್ ಮಾಡ್ತಾ ಬಂದು ಮೂರನೇ ಬಾರಿಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು ಅದು ಮುಕ್ತಾಯ ಆಗಿದೆ. ನೋಡೋಣ, ರಸ್ತೆ ಗುಂಡಿಗಳೆಲ್ಲ ಮುಚ್ಚಿದೆಯಲ್ಲ. ಸಿಎಂ ಸಿದ್ದರಾಮಯ್ಯವರ ಮಾತಿಗೆ ಬೆಲೆ ಕೊಡ್ತಾರೆ GBA ಅಧಿಕಾರಿಗಳು. ಯಾಕಂದ್ರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ಮೇಲೆ ಗುಂಡಿ ಮುಚ್ಚದೆ ಇರ್ತಾರ, ಖಂಡಿತವಾಗ್ಲೂ ಮುಚ್ಚಿರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರಬಹುದು. ನೋ, ಸಿಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಗೊತ್ತಾಯಿತು. ಸಿಎಂ ಸಿದ್ದರಾಮಯ್ಯವರ ಮಾತಿಗೂ ಕಿಮ್ಮತ್ತಿಲ್ಲ. ನೋಡಿ ದೃಶ್ಯಾವಳಿಯಲ್ಲಿ ನಾವು ಸುಳ್ಳು ಹೇಳ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ, ರಸ್ತೆ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಈ ಸಿಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಇವರು ಓಡಾಡುವಂಥವರ ರಸ್ತೆಗಳಲ್ಲಿ ಸ್ವಲ್ಪ ತೇಪೆ ಹಚ್ಚೋ ಕೆಲಸ ಮಾಡಿರ್ಬೋದು. ಆದರೆ ಯಾರು ಸಾರ್ವಜನಿಕರು ಪ್ರತಿನಿತ್ಯ ಪರದಾಡ್ತಾರಲ್ಲ ಆ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನು ಮುಚ್ಚೋ ಕೆಲಸವನ್ನ ಮಾಡಿಲ್ಲ. GBA ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಿರೋದು ನಿಶ್ಚಿತ. ಅಂದ್ರೆ GBA ಅಧಿಕಾರಿಗಳಿಗೆ CM ಅಂದ್ರೂ ಕೂಡ ಕ್ಯಾರೆ ಇಲ್ವಾ? CM ಹೇಳಿದ್ರೆ ನಾವು ಮುಚ್ಚಿಬಿಡ್ಬೇಕಾ? ನೋಡಿ ಅಧಿಕಾರಿಗಳ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯವರ ಮಾತಿಗೂ ಕೂಡ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ನೋಡಿ, ಈಗ ನಾನು ಬರ್ಬೇಕಾದ್ರೆ ಒಂದು ರೋಡಲ್ಲಿ ನೋಡಿದೆ, ಅಲ್ಲಿ ಒಂದು ತೇಪೆ ಹಚ್ಚಿದ್ರು, ಮುಗ್ದಿದ್ರು. ಇನ್ನೊಂದು ರೋಡಲ್ಲಿ ತೇಪೆ ಹಚ್ಚಿದ್ರು. ಯಾಕಂದ್ರೆ ಆ ರೋಡಲ್ಲೆಲ್ಲ ಯಾರು ಓಡಾಡ್ತಾರೆ? VIP ಓಡಾಡ್ತಾರೆ, ಜನಪ್ರತಿನಿಧಿಗಳು ಓಡಾಡ್ತಾರೆ. ಆ ರಸ್ತೆಗಳೆಲ್ಲ ಮುಚ್ಚಿಬಿಟ್ರೆ ಇನ್ನೂ ತುಂಬಾ ಇದಾವೆ, ನಾವು ತೋರಿಸ್ತೀವಿ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ದೀಪ್ತಿ, ಎಲ್ಲಿದ್ದೀರಿ? ಮೋಸ್ಟ್ಲಿ ಪಣತ್ತೂರು ಹತ್ರ ಇದ್ದೀರಂತ ಅನ್ಸುತ್ತೆ. CM ಮಾತಿಗೂ ಕೂಡ ಬೆಲೆ ಇಲ್ವಾ? ಡೆಡ್ಲೈನ್ ಕೊಟ್ಟರು ಕೂಡ ಇನ್ನೂ ರಸ್ತೆ ಗುಂಡಿಯಲ್ಲಿ ಮುಚ್ಚಿಲ್ಲ. ಓಕೆ, ನೀವು ಎಲ್ಲಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ತೋರಿಸಿ ನಮ್ಮ ವೀಕ್ಷಕರಿಗೆ. CM ಅನ್ನ DCM ಅನ್ನ ಸಿಟಿ ರೌಂಡ್ಸ್ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಬೆಂಗಳೂರಿನಲ್ಲಿ ಈ ರಸ್ತೆ ಕರ್ಕೊಂಬರ್ಬೇಕು. ಅವಾಗ ಗೊತ್ತಾಗುತ್ತೆ ಬೆಂಗಳೂರಿನ ನಿಜ ಬಂಡ ಏನು ಅಂತ ಹೇಳಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಲ್ಲ, ಈ ಬೆಂಗಳೂರನ್ನ ನೋಡಿ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವ್ರು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇವತ್ತಿದೆ ಅಂತ ಹೇಳಿ. ಇದು ಪಣಂತೂರು ಬೆಳಗೆಯರಲ್ಲಿರುವಂತಹ ರಸ್ತೆ ಭಾಗ್ಯ. ಬೇರೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಈಗ ಕೆಟ್ಟ ರಸ್ತೆ ಭಾಗ್ಯನ ಕೂಡ ಸರ್ಕಾರ ಕಲ್ಪಿಸ್ತಾ ಇದೆ. ಈ ಒಂದು ರಸ್ತೆಯಲ್ಲಿ ನಿತ್ಯ ನರಕವನ್ನ ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ, ಆ ರಸ್ತೆ ಕ್ಲೋಸ್ ಆಗಿದೆ. ಬೇರೆ ಎಲ್ಲೂ ಕೂಡ ಪರ್ಯಾಯವಾದಂತಹ ರಸ್ತೆ ಇಲ್ಲ. ಹೀಗಾಗಿ ಇದೇ ರಸ್ತೆಯನ್ನ ಬಳಸಬೇಕಾದಂತಹ ಪರಿಸ್ಥಿತಿಗೆ ವಾಹನ ಸವಾರರು ಸಿಲುಕಿದ್ದಾರೆ. ಬೆಂಗಳೂರಿನಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮುಂಚೆನೆ ಟೆನ್ಷನ್ ಮಾಡ್ಕೊಂಡು ಹೋಗುವಂತಹ ಭಾಗ್ಯ ಈ ಭಾಗದ ಜನರಿಗೆ ಸಿಲುಕಿದೆ. ನೀವು ನೋಡ್ಬೋದು ಎಷ್ಟು ಸಾಲು ಸಾಲು ವಾಹನಗಳು ಯಾವ ರೀತಿಯಾಗಿ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಮಡಿಕೇರಿ ಭಾಗದಲ್ಲಿ ಮಡ್ ಬೈಕ್ ರೇಸ್ ಅಂತ ಮಾಡ್ತಾರಲ್ಲ, ಬೆಂಗಳೂರಿನಲ್ಲಿ ಅದೇ ಸಿಕ್ಕಿಬಿಟ್ಟಿದೆ. ಆ ರೀತಿಯಾಗಿ ಇವತ್ತು ಸರ್ಕಸ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಕಳೆದ 2 ಗಂಟೆಯಿಂದನೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇದೆ. ಎಸ್ಪೆಷಲಿ 2 ವೀಲರ್ಸ್ ಮಾತ್ರ ಹೋಗೋಕ್ಕೆ ಆಗುವಂತಹ ಜಾಗ ಇದು. ಅದರಲ್ಲಿ ಸರ್ಕಸ್ ಮಾಡಿಕೊಂಡು ಒದ್ದಾಡಿಕೊಂಡು ಧೂಳನ್ನ ಕುಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಗೆ ಈ ಭಾಗದ ಜನ ಸಿಲುಕಿದ್ದಾರೆ. ಈ ಭಾಗದ ಶಾಸಕಿ ನಿಜಕ್ಕೂ ಇದಕ್ಕೂ ನಮಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು. ಇದು ಕೇವಲ 1-2 ದಿನಗಳ, ವಾರಗಳ ಕಾಲ ಅಲ್ಲ, ತಿಂಗಳಾನ್ಗಟ್ಲೆ ಇದೇ ರೀತಿಯಾಗಿ ಪರಿಸ್ಥಿತಿಯನ್ನ ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ. ಧೂಳು ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಸರ್ಕಸ್ ಮಾಡ್ಕೊಂಡ್ ಬರ್ಬೇಕು, ಧೂಳನ್ನ ಕುಡಿಬೇಕು, ಆಫೀಸಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸರ್ಕಾರ ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು,
ಡೆಡ್ಲೈನನ್ನು ಕೊಟ್ಟಿದ್ದೀವಿ, ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ, ಎಲ್ಲನೂ ಆಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೊರತು ನಿಜ ದರ್ಶನವನ್ನು ಇಲ್ಲಿ ನೋಡ್ಬೋದಾಗಿದೆ. CM DCM ಬಂದಾಗ ಮೇನ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು, ಯಾಕಂದರೆ ಅವ್ರ ಕೆಲಸಕ್ಕೆ ಯಾವುದೇ ರೀತಿಯಾಗಿ ಕುತ್ತು ಬರಬಾರ್ದಲ್ಲ. ಹೀಗಾಗಿ ಮೇನ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. CM DCM ನೋಡಿ ಓಕೆ ಇಷ್ಟೇನಾ, ಇದನ್ನೆಲ್ಲ ಸರಿ ಮಾಡಿ ಅಂತ ಹೇಳ್ತಾರೆ, ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದರೆ ಇಂತಹ ರಸ್ತೆಗಳಿಗೆ ಯಾರೂ ಕರ್ಕೊಂಡು ಬರುವಂತಹ ಧೈರ್ಯವನ್ನು ಮಾಡೋದಿಲ್ಲ. ಮಾಡಿದರೆ ಇಮಿಡಿಯೇಟ್ ಅವ್ರನ್ನ ಕೆಲಸದಿಂದ ಹೋಗಿ ನೀವೆಲ್ಲ ಯಾಕೆ ಇದ್ದೀರಾ ಅಂತ ಹೇಳಿ ಪ್ರಶ್ನೆನ ಮಾಡ್ಬೋದಲ್ಲ. ಹಾಗಾಗಿ ಇಂತಹ ರಸ್ತೆಗಳಿಗೆ ಖಂಡಿತವಾಗ್ಲೂ ಕರ್ಕೊಂಡು ಬರೋದಿಲ್ಲ. ನಿನ್ನೆ ಕೂಡ ಇದೇ ಜಾಗದಲ್ಲಿ ನಾವು ಬಂದು ರಿಪೋರ್ಟಿಂಗನ್ನು ಮಾಡಿದ್ವಿ. ಇವತ್ತು ಕೂಡ ಒಂದು ಮರದ ದಿಣ್ಣೆಯನ್ನು ಹಾಕಿದ್ದಾರೆ, ಆಟೋಗಳು ಓಡಾಡಬಾರ್ದು ಅಂತ ಹೇಳಿ ಅದೊಂದು ಕೆಲಸವನ್ನ ಮಾಡಿದ್ದಾರೆ. ಬಿಟ್ರೆ ಯಾವ ರೀತಿಯಾಗಿ ಕೆಸರು ಗದ್ದೆ ಮಧ್ಯದಲ್ಲಿ ಹೋಗುವಂತಹ ಮಳೆ ಬಂದ್ರೆ ಇಲ್ಲಿ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ, ಆ ರೀತಿಯಾಗಿದೆ. ಇದು ಪಣಂತೂರು ಭಾಗದ ರಸ್ತೆ ಗುಂಡಿಯ ನಿಜ ದರ್ಶನ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ, ಸುಳ್ಳಲ್ಲ. 3ನೇ ಬಾರಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು CM ಸಿದ್ದರಾಮಯ್ಯರು. ಇವತ್ತಿಗೆ ಡೆಡ್ಲೈನ್ ಇತ್ತು, ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಸಂಪೂರ್ಣವಾಗಿ ಮುಚ್ಚಬೇಕು ಅಂತೇಳಿ ಸಿದ್ದರಾಮಯ್ಯವರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಡೆಡ್ಲೈನ್ ಮುಗಿದ್ರು ಗುಂಡಿಗಳಿಗಿಲ್ಲ ಮುಕ್ತಿ. ಬೆಂಗಳೂರಿನ ರಸ್ತೆಯಲ್ಲಿ ಬಾಯಿ ತೆರೆದಂತ ಯಮಗುಂಡಿ, ಪಣತ್ತೂರು ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಪರದಾಡ್ತಿದ್ದಾರೆ ಎಲ್ಲ. ರಸ್ತೆ ದಾಟೋದಕ್ಕೆ ಸವಾರರು ಸರ್ಕಸ್ ಮಾಡಬೇಕು ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಸಿಗೋದು ಗುಂಡಿಗೆಲ್ಲ ಮುಕ್ತಿ ಅನ್ನೋದು ಪ್ರತಿ ಬಾರಿಯೂ ಕೂಡ ಪ್ರಶ್ನೆ ಇದ್ದೇಳುತ್ತೆ. ಆದರೆ ಜನ ಇವತ್ತು ರೋಸು ಹೋಗಿದ್ದಾರೆ. ಇವತ್ತು ಗುಂಡಿ ಮುಚ್ಚಬೇಕು, ಗುಂಡಿ ಮುಚ್ತಾರೆ, ಮತ್ತೆ ಗುಂಡಿ ಇನ್ನೊಂದು ರೋಡಲ್ಲಿ ಓಪನ್ ಆಗುತ್ತೆ. CM ಸಿದ್ದರಾಮಯ್ಯವರು ಸಿಟಿ ರೌಂಡ್ಸ್ಗೆ ಬಂದಾಗ ಡೆಡ್ಲೈನ್ ಅನ್ನ ಕೊಟ್ಟಿದ್ರು, ಅದು ಎಕ್ಸ್ಟೆಂಡ್ ಮಾಡ್ತಾ ಬಂದು 3ನೇ ಬಾರಿಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು ಅದು ಮುಕ್ತಾಯ ಆಗಿದೆ. ನೋಡೋಣ, ರಸ್ತೆ ಗುಂಡಿಗಳೆಲ್ಲ ಮುಚ್ಚಿದೆಯಲ್ಲ. CM ಸಿದ್ದರಾಮಯ್ಯವರ ಮಾತಿಗೆ ಬೆಲೆ ಕೊಡ್ತಾರೆ GBA ಅಧಿಕಾರಿಗಳು. ಯಾಕಂದ್ರೆ ಮುಖ್ಯಮಂತ್ರಿಗಳು ಅವರು ಹೇಳಿದ್ಮೇಲೆ ಗುಂಡಿ ಮುಚ್ಚದೆ ಇರ್ತಾರ, ಖಂಡಿತವಾಗ್ಲೂ ಮುಚ್ಚಿರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ಬಹುದು. ನಾವು CM ಸಿದ್ದರಾಮಯ್ಯವರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಗೊತ್ತಾಯ್ತು. CM ಸಿದ್ದರಾಮಯ್ಯವರ ಮಾತಿಗೂ ಕಿಮ್ಮತ್ತಿಲ್ಲ. ನೋಡಿ ದೃಶ್ಯಾವಳಿಯಲ್ಲಿ ನಾವು ಸುಳ್ಳು ಹೇಳ್ತಾರೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ರಸ್ತೆ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಈ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಇವರು ಓಡಾಡುವಂಥವರ ರಸ್ತೆಗಳಲ್ಲಿ ಸ್ವಲ್ಪ ತೇಪೆ ಹಚ್ಚೋ ಕೆಲಸ ಮಾಡಿರ್ಬೋದು. ಆದರೆ ಯಾರು ಸಾರ್ವಜನಿಕರು ಪ್ರತಿನಿತ್ಯ ಪರದಾಡ್ತಾರಲ್ಲ ಆ ರಸ್ತೆಗಳಲ್ಲಿ ಮಾತ್ರ ಗುಂಡಿಗಳನ್ನು ಮುಚ್ಚೋ ಕೆಲಸವನ್ನ ಮಾಡಿಲ್ಲ. GBA ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಿರೋದು ನಿಶ್ಚಿತ. ಅಂದ್ರೆ GBA ಅಧಿಕಾರಿಗಳಿಗೆ CM ಅಂದ್ರೂ ಕೂಡ ಕ್ಯಾರೆ ಇಲ್ವಾ? CM ಹೇಳಿದ್ರೆ ನಾವು ಮುಚ್ಚಿಬಿಡ್ಬೇಕಾ? ನೋಡಿ ಅಧಿಕಾರಿಗಳ ಪರಿಸ್ಥಿತಿ. CM ಸಿದ್ದರಾಮಯ್ಯವರ ಮಾತಿಗೂ ಕೂಡ ಬೆಲೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ನೋಡಿ, ಈಗ ನಾನು ಬರ್ಬೇಕಾದ್ರೆ ಒಂದು ರೋಡಲ್ಲಿ ನೋಡಿದೆ, ಅಲ್ಲಿ ಒಂದು ತೇಪೆ ಹಚ್ಚಿದ್ರು, ಮುಗಿದಿದ್ರು. ಇನ್ನೊಂದು ರೋಡಲ್ಲಿ ತೇಪೆ ಹಚ್ಚಿದ್ರು. ಯಾಕಂದ್ರೆ ಆ ರೋಡಲ್ಲೆಲ್ಲ ಯಾರು ಓಡಾಡ್ತಾರೆ? VIP ಓಡಾಡ್ತಾರೆ, ಜನಪ್ರತಿನಿಧಿಗಳು ಓಡಾಡ್ತಾರೆ. ಆ ರಸ್ತೆಗಳೆಲ್ಲ ಮುಚ್ಚಿಬಿಟ್ರೆ ಇನ್ನೂ ತುಂಬ ಇದಾವೆ, ನಾವು ತೋರಿಸ್ತೀವಿ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ದೀಪ್ತಿ, ಎಲ್ಲಿದ್ದೀರಿ? ಮೋಸ್ಟ್ಲಿ ಪಣತ್ತೂರು ಹತ್ರ ಇದ್ದೀರಂತ ಅನ್ಸುತ್ತೆ. CM ಮಾತಿಗೂ ಕೂಡ ಬೆಲೆ ಇಲ್ವಾ? ಡೆಡ್ಲೈನ್ ಕೊಟ್ಟರು ಕೂಡ ಇನ್ನು ರಸ್ತೆ ಗುಂಡಿಯಲ್ಲಿ ಮುಚ್ಚಿಲ್ಲ. ಓಕೆ, ನೀವು ಎಲ್ಲಿದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ತೋರಿಸಿ ನಮ್ಮ ವೀಕ್ಷಕರಿಗೆ. CM DCM ಸಿಟಿ ರೌಂಡ್ಸ್ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಬೆಂಗಳೂರಿನಲ್ಲಿ ಈ ರಸ್ತೆಗೆ ಕರ್ಕೊಂಬರ್ಬೇಕು. ಅವಾಗ ಗೊತ್ತಾಗುತ್ತೆ ಬೆಂಗಳೂರಿನ ನಿಜ ಬಂಡ ಏನು ಅಂತ ಹೇಳಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋದಲ್ಲ, ಈ ಬೆಂಗಳೂರನ್ನ ನೋಡಿ. ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವ್ರು ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇವತ್ತಿದೆ ಅಂತ ಹೇಳಿ. ಇದು ಪಣಂತೂರು ಬೆಳಗ್ಗೆ